ಯಾರು ಪ್ರಧಾನಿ ಆದ್ರೆ ನಿಮ್ಗೆ ಉತ್ತಮ ಅಂತ ಅನ್ಸುತ್ತೆ? ನಮಗೆ ರಾಹುಲ್ ಗಾಂಧಿ ಏನಿದ್ರು ಸುತ್ತಾಡ ಭಾರತ ಯಾತ್ರೆಗೆ ಲಾಯಕ್ ಅಷ್ಟೇ ಅವರು. ಸರ್, ಮೋದಿ ಅವರು ಯಾಕೆ ಆಗ್ಬಾರ್ದು? ಯುಪಿ ರೇಪ್ಸ್ ಆಗ್ತದೆ, ಅದಕ್ಕೆ ಏನು ಸೊಲ್ಯೂಷನ್ ಕೊಟ್ಟಿಲ್ಲ, ಏನು ಇಲ್ಲ. ಕಾಂಗ್ರೆಸ್ ಎಷ್ಟೋ ಬೆಟರ್ ಇತ್ತು. ಹಿಂದೂ ಮುಸ್ಲಿಮ್ಸ್ ಗಲಾಟೆ ಆಗ್ತಾ ಇರಲಿಲ್ಲ ಕಾಂಗ್ರೆಸ್ ಇದ್ದಾಗ. ಏನು ಆಮೇಲೆ ಮಣಿಪುರಲ್ಲಿ ಫೈರ್ ಇನ್ಸಿಡೆಂಟ್ ಆಯ್ತು. ಮೇಡಮ್, ರಾಹುಲ್ ಗಾಂಧಿ ಇನ್ನ ಯಾವ ಒಬ್ಬ ಜಿಲ್ಲಾ ಪರಿಷತ್ ಮೆಂಬರು ಆಗಿಲ್ಲ, MLA ಕೂಡ ಆಗಿಲ್ಲ. ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಕೊಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಯಸ್ಸಾಗಿದೆ, ಇವಾಗ ಅವ್ರಿಗೆ ಇನ್ನ ಜನ ಕೊಡ್ಬೇಕಲ್ಲ. ಸುಮ್ನೆ ಅವ್ರಿಗೆ ಬೇಕಾದಾಗ ಮಾತಾಡ್ತಾರೆ ಮೋದಿ, ಬೇರೆ ಟೈಮಲ್ಲಿ ಏನು ಮಾತಾಡಲ್ಲ. ಇರೋದೆಲ್ಲ ಅಸಮಾಧಾನ, ಏನು ಒಳ್ಳೇದೇ ಆಗಿಲ್ಲ. ಫಸ್ಟ್ ಆಫ್ ಆಲ್ ಎಜುಕೇಶನ್ ಅಲ್ಲಿ ಏನು ಇಂಪ್ರೂವ್ಮೆಂಟ್ ಇಲ್ಲ. ಸುಮ್ನೆ IIT ಅದು ಇದು ಕಟ್ಟಿದೀವಿ ಅಂತಾರೆ, ಏನು ಪ್ರೂಫ್ ಇಲ್ಲ ಅದಕ್ಕೆ. ಬಿಹಾರ UP ಅದೆಲ್ಲ ಫುಲ್ ಅವ್ರದೇ ಡಾಮಿನೇಷನ್. ಅವ್ರಿಗೆ ವೋಟ್ ಹಾಕಿಲ್ಲ ಅಂದ್ರೆ ಸಾಯಿಸ್ತಾರೆ, ಬಟ್ ಏನು ಇಲ್ಲ, ಆಚೆ ತರಲ್ಲ. ಆಮೇಲೆ ಮೈನಾರಿಟೀಸ್ ನ ತುಳಿತಾ ಇದಾರೆ. ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗೋಗಿದೆ ಬಿಜೆಪಿಯಿಂದ. ನಮಸ್ತೆ ಸರ್. ನಮಸ್ಕಾರ. ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ಯಾರು ಪ್ರಧಾನಿ ಆದ್ರೆ ನಿಮ್ಗೆ ಉತ್ತಮ ಅಂತ ಅನ್ಸುತ್ತೆ? ನಮಗೆ ರಾಹುಲ್ ಗಾಂಧಿ. ಸರ್, ಮೋದಿ ಅವರು ಯಾಕೆ ಆಗ್ಬಾರ್ದು? ಮೋದಿ ಅವರು ಏನು ಸುಮ್ಮನೆ ಗಲಾಟೆ ಆಗ್ತಿದೆ, UP ಅಷ್ಟು ರೇಪ್ಸ್ ಆಗ್ತಿದೆ, ಅದಕ್ಕೆ ಏನು ಸೊಲ್ಯೂಷನ್ ಕೊಟ್ಟಿಲ್ಲ, ಏನೂ ಇಲ್ಲ. ಕಾಂಗ್ರೆಸ್ ಎಷ್ಟೋ ಬೆಟರ್ ಇತ್ತು. ಹಿಂದೂ ಮುಸ್ಲಿಮ್ಸ್ ಗಲಾಟೆ ಆಗ್ತಾ ಇರಲಿಲ್ಲ ಕಾಂಗ್ರೆಸ್ ಇದ್ದಾಗ. BJP ಇದ್ದಾಗ ಮುಸ್ಲಿಮ್ಸು ಹಿಂದೂ ಬರೀ ಗಲಾಟೆ, ರೇಪ್ಸ್ ಜಾಸ್ತಿ ಆಗಿದೆ, ಅದಕ್ಕೇನು ಇದು ಮಾಡಿಲ್ಲ. UP ಫುಲ್ ಜಗಳ. ಏನು ಆಮೇಲೆ ಮಣಿಪುರಲ್ಲಿ ಫೈರ್ ಇನ್ಸಿಡೆಂಟ್ ಆಯಿತು, ಬೆಂಕಿಯಲ್ಲಿ ಹತ್ಕೊಂಡು, ಅದಕ್ಕೇನು ಸೊಲ್ಯೂಷನ್ ಕೊಟ್ಟಿಲ್ಲ ಮೋದಿ. ಸುಮ್ಮನೆ ಅವ್ರಿಗೆ ಬೇಕಾದಾಗ ಮಾತಾಡ್ತಾರೆ ಮೋದಿ, ಬೇರೆ ಟೈಮಲ್ಲಿ ಏನು ಮಾತಾಡಲ್ಲ. ಅದಕ್ಕೆ ರಾಹುಲ್ ಗಾಂಧಿ ಓಟ ಯೂತ್ಸ್ಗೆ ಸಪೋರ್ಟ್ ಮಾಡ್ತಾರೆ ರಾಹುಲ್ ಗಾಂಧಿ. ಓಕೆ ಸರ್, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ರಾಹುಲ್ ಗಾಂಧಿ ಅಂತ ಬಂದ್ರೆ ನಿಮ್ಮ ಸಪೋರ್ಟ್ ಯಾರಿಗಿರುತ್ತೆ? ನಮ್ಮ ಸಪೋರ್ಟ್ ರಾಹುಲ್ ಗಾಂಧಿಗೆ ಇರುತ್ತೆ. ಅವ್ರು ಸ್ವಲ್ಪ ಯೂತ್ಸ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಇದಿದೆ. ಮಲ್ಲಿಕಾರ್ಜುನ್ ಖರ್ಗೆನೂ ಪರವಾಗಿಲ್ಲ, ಬಟ್ ರಾಹುಲ್ ಗಾಂಧಿಗೆ ಸಪೋರ್ಟ್ ಮಾಡ್ತೀನಿ ಜಾಸ್ತಿ. ಮೋದಿ ಅವರು ಈ ಹಿಂದೆ ಅಂದ್ರೆ 2 ಎಲೆಕ್ಷನ್ ನಲ್ಲಿ ಗೆದ್ದಿದ್ರಲ್ವಾ, ಗೆದ್ದು ಮತ್ತೆ ಅಧಿಕಾರಕ್ಕೆ ಬಂದಿದ್ರಲ್ಲ, ಅವರಿಂದ ಏನ್ ಅಸಮಾಧಾನ ಆಗಿದೆ ನಿಮ್ಗೆ? ಆಗಿರೋದೆಲ್ಲ ಅಸಮಾಧಾನ, ಏನು ಒಳ್ಳೇದೇ ಆಗಿಲ್ಲ. ಫಸ್ಟ್ ಆಫ್ ಆಲ್ ಸುಮ್ಮನೆ ಅದು ಇದು ಕೆಲಸ ಮಾಡ್ತಾರೆ. ಎಜುಕೇಷನಲ್ಲಿ ಏನು ಇಂಪ್ರೂವ್ಮೆಂಟ್ ಇಲ್ಲ. ಫಸ್ಟ್ ಆಫ್ ಆಲು ಸುಮ್ಮನೆ IIT ಅದು ಇದು ಕಟ್ಟಿದ್ದೀವಿ ಅಂತಾರೆ, ಏನು ಪ್ರೂಫ್ ಇಲ್ಲ ಅದಕ್ಕೆ. ಅಲ್ಲೊಂದು ಕಡೆ ಕಟ್ಸಿದ್ದೀವಿ ಎಜುಕೇಷನ್ ಇದು ಅಂತಾರೆ, ಬಟ್ ಏನೂ ಇಲ್ಲ ಅಲ್ಲಿ. ಆಮೇಲೆ ಬಿಹಾರ UP ಅದೆಲ್ಲ ಫುಲ್ಲು ಅವ್ರದ್ದೇ ಡಾಮಿನೇಷನ್ನು. ಅವ್ರಿಗೆ ವೋಟ್ ಹಾಕಿಲ್ಲ ಅಂದರೆ ಇದು ಎಷ್ಟು ಜನ ಅವರೇ ಸಾಯಿಸ್ತಾರೆ, ಬಟ್ ಏನು ಇದು ಆಚೆ ತರಲ್ಲ. ಆಮೇಲೆ ಮೈನಾರಿಟೀಸ್ನ ತುಳಿತಾ ಇದ್ದಾರೆ ಅಲ್ಲೆಲ್ಲ ಬೇಜಾನ್. ನಿರುದ್ಯೋಗ ಸಮಸ್ಯೆ ಬಗ್ಗೆ ನೀವೇನು ಮಾತಾಡೋಕ್ಕೆ ಇಷ್ಟಪಡ್ತೀರಾ? ಎಷ್ಟೊಂದು ಜನ ಇವಾಗ ಅದೇ ಆಗಿದೆ, ಎಲ್ಲರೂ ಅನ್ಎಂಪ್ಲಾಯ್ಮೆಂಟೇ ಜಾಸ್ತಿ ಆಗೋಗಿದೆ BJPಯಿಂದ. ಸೊ ಕಾಂಗ್ರೆಸ್ ಬಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಸೆಂಟ್ರಲಲ್ಲಿ. ಇವಾಗ ಸ್ಟೇಟಲ್ಲೂ ಪರವಾಗಿಲ್ಲ, ಕಾಂಗ್ರೆಸ್ ಎಲ್ಲ ಕೊಟ್ಟಿದ್ದು, ಅವ್ರು ಹೇಳಿರೋದೆಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿ ನಡೀತಿದೆ. ಎಷ್ಟೊಂದು ಜನ BJP ಅವ್ರು ಹಂಗೆ ಹುಡ್ಕೊಂಡು ಇದು ಮಾಡ್ತಾ ಇದ್ದಾರೆ ಅಷ್ಟೇ ನನ್ನ ಪ್ರಕಾರ. ರಾಹುಲ್ ಗಾಂಧಿ ಅವರ ಬಗ್ಗೆ ಒಂದಿಷ್ಟು ಟೀಕೆಗಳು ಬರ್ತಾ ಇರುತ್ತೆ. ಅದರಲ್ಲಿ ಒಂದು ಟೀಕೆ ಅಂತಂದ್ರೆ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಅನ್ನುವಂಥದ್ದು. ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಎಲ್ಲ ಎಡಿಟ್ ಮಾಡ್ಬಿಟ್ಟು ಹಾಕ್ಬಿಟ್ರೆ ಏನು ಮಾಡೋಕ್ಕಾಗುತ್ತೆ? ಅವ್ರೇನೋ ಒಂದು ಹೇಳಿರ್ತಾರೆ, ಅದನ್ನ ಎಡಿಟ್ ಮಾಡಿಬಿಟ್ಟು ಇನ್ನೊಂದು ಥರ ತೋರಿಸಿದ್ರೆ ಎಲ್ಲ ಇದೆ ಫೇಕ್, ಫುಲ್ ಸ್ಪ್ರೆಡ್ ಮಾಡಿಬಿಡ್ತಾರೆ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾ ಅದು ಇದು ಅಂತ. ಸೊ ಅದರಿಂದ ಅವ್ರ ಮೇಲೆ ಕೆಟ್ಟದಾಗ ತೋರಿಸ್ತಾ ಇದ್ದಾರೆ ಅಷ್ಟೇ. ಅವ್ರೇನು ಕರೆಕ್ಟಾಗೇ ಇದ್ದಾರೆ ರಾಹುಲ್ ಗಾಂಧಿ. ಈಗ ನಿಮ್ಗೆ ಕಾಂಗ್ರೆಸ್ ಇಷ್ಟ ಅಂತ ಆದ್ರೆ ಕೇರಳದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಸೊ ಅಲ್ಲಿದ್ದು ಯಾವ ಅಂಶ ನಿಮ್ಗೆ ಇಷ್ಟ ಆಯ್ತು? ಕಾಂಗ್ರೆಸ್ ಚೆನ್ನಾಗಿ ನಡೀತಿದೆ, ಅಲ್ಲಿ ಜಗಳ ಎಲ್ಲ ಈ ಥರ ಅದು ಇದು ಆಗ್ತಾ ಇಲ್ಲ. ಅಲ್ಲಿ ಅವ್ರು ಎಲ್ಲರೂ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾರೆ ಕಾಂಗ್ರೆಸ್ ನನ್ನ ಪ್ರಕಾರ. ಅಂದರೆ BJP ಅಂದರೆ ಮುಸ್ಲಿಮ್ಸ್ನ ಒಂಥರ ಟ್ರೀಟ್ ಮಾಡ್ತಾರೆ, ಅದರಿಂದ ಅವ್ರಿಗೂ ಕೋಪ ಬಂದು ಜಗಳ ಆಡ್ತಾರೆ ಮುಸ್ಲಿಮ್ಸು ಎಂದು. ಆ ಜಗಳ ಬೇಡ, ಆರಾಮಾಗಿ ಎಲ್ಲ ಪೀಸ್ ಆಗಿರೋಣ ಅಂತ ಅಷ್ಟೇ. ಈಗ ಸ್ಟೇಟ್ ಗೌರ್ಮೆಂಟಿಗೆ ಬರೋದಾದ್ರೆ ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂತಹ ಅಷ್ಟು ಭಾಗ್ಯಗಳು ನಿಮಗೆ ಇಷ್ಟ ಆಗಿದೆಯಾ? ಹೌದು, ಇಷ್ಟ ಆಗಿದೆ. ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರಲ್ಲ. ವುಮೆನ್ಸ್ಗೆ ಎಂಪವರ್ಮೆಂಟ್ ಕೊಟ್ಟಿರೋದಾರ ಆಯಿತು. ಮುಂಚೆ ಎಲ್ಲ ಅವರೆಲ್ಲೂ ಆಚೆ ಹೋಗ್ತಾ ಇರಲಿಲ್ಲ, ಅದು ಇದು ಮಾಡ್ತಾ ಇರಲಿಲ್ಲ. ಇವಾಗ ಅದರಿಂದ ಸ್ವಲ್ಪ ಜನ ಎಷ್ಟೋ ಹಳ್ಳಿಯಿಂದ ಇರೋರೆಲ್ಲ ಅವ್ರಿಗೆಲ್ಲ ಹೆಲ್ಪ್ ಆಯಿತು. ಆಮೇಲೆ ಎಷ್ಟೊಂದು ಗ್ರೀನ್ ಕಾರ್ಡ್ ಹೋಲ್ಡರ್ಸ್ಗೆಲ್ಲ ಹೆಲ್ಪ್ ಆಗಿದೆ ಅದರಿಂದ. ಪರವಾಗಿಲ್ಲ, ಚೆನ್ನಾಗಿದೆ ಅದು. ಓಕೆ ಸರ್, ನೆಕ್ಸ್ಟ್ ಪ್ರಧಾನಮಂತ್ರಿ ಆದರೆ ಅವ್ರ ಬಗ್ಗೆ ನಿಮ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ? ಈ ಥರ ಮಾಡಬೇಕು, ವಿದ್ಯಾರ್ಥಿಗಳಿಗೆ ಹಿಂಗಿರಬೇಕು, ಯೂತ್ಸಿಗೆ ಹಿಂಗಿರಬೇಕು ಅಂತ ಏನಾದ್ರು ಎಕ್ಸ್ಪೆಕ್ಟೇಷನ್ ಇದೆಯಾ? ಅದೇ ಎಜುಕೇಷನಲ್ಲಿ ಚೆನ್ನಾಗಿ ಮಾಡಿದ್ರೆ ಸಾಕು, ಎಲ್ಲ ಈಕ್ವಲ್ ಆಗಿದೆ ಸಾಕು. ಫುಲ್ ಜಗಳ ಏನು ಮಾಡಿದೆ, ಎಜುಕೇಷನ್ ವೈಸು ಎಕಾನಮಿ ವೈಸ್ ಬೂಸ್ಟ್ ಮಾಡಿದ್ರೆ ಸಾಕು. ಅದು ಇದು ಜಗಳ ಎಲ್ಲ ಈಕ್ವಲ್ ಆಗಿರ್ಬೇಕಷ್ಟೆ, ಇನ್ನೇನಿಲ್ಲ. ಓಕೆ ಸರ್, ಲಾಸ್ಟ್ ಕ್ವಶನ್. 18 ವರ್ಷ ಮೇಲ್ಪಟ್ಟವರಿಗೆ ಅಂದರೆ 19 ವಯಸ್ಸಿಗೆ ದಾಟಿರ್ತಾರೆ, ಇವಾಗ ಲೋಕಸಭಾ ಎಲೆಕ್ಷನ್ನಲ್ಲಿ ವೋಟ್ ಹಾಕಬೇಕು ಅಂತ ಹೇಳಿ ಕಾಯ್ತಾ ಕೂತಿರ್ತಾರೆ, ಅಂಥವರಿಗೆ ಏನಾದರೂ ಒಂದೆರಡು ಬುದ್ಧಿ ಮಾತು ಹೇಳೋದಾದ್ರೆ ಯಾವುದು? ಅವ್ರು ಇಷ್ಟ ಬಂದವ್ರಿಗೆ ಓಟ್ ಹಾಕ್ಲಿ, ಅದೆಲ್ಲ ಅವ್ರ ಮೇಲೆ ಡಿಪೆಂಡ್. ಅವ್ರಿಗೆ ಏನು ಅನ್ಸುತ್ತೋ ಅದು ಹಾಕ್ಲಿ, ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಹಾಕ್ಲಿ. ಇವ್ರ ಮಾತು ಕೇಳ್ಕೊಂಡು ಹಾಕೋದು ಬೇಡ ಅಷ್ಟೇ. ನಮಸ್ತೆ ಸರ್. ನಮಸ್ಕಾರ, ಹೇಳಿ.
2024 ಲೋಕಸಭಾ ಚುನಾವಣೆ ಇನ್ನೇನು ಹಲವೇ ತಿಂಗಳಲ್ಲಿ ಬರೋದಿದೆ. ಅದು ಯಾರು ಪ್ರಧಾನಿ ಆದರೆ ನಿಮಗೆ ಉತ್ತಮ ಅಂತ ಅನ್ಸುತ್ತೆ? ನರೇಂದ್ರ ಮೋದಿ ಅವರೇ ಆಗಬೇಕು. ಖಂಡಿತ ಅವರೇ ಆಗ್ತಾರೆ, 101% ಅವರೇ ಆಗೋದು. ರಾಹುಲ್ ಗಾಂಧಿ ಏನಿರೋ ಸುತ್ತಾಡೋಕ್ಕೆ ಭಾರತ್ ಯಾತ್ರೆಗೆ ಲಾಯಕ್ ಅಷ್ಟೇ, ಅವನು ಏನೂ ಇಲ್ಲ. ಸಿದ್ದರಾಮಯ್ಯನೂ ಇನ್ನೊಂದು 6 ತಿಂಗಳು ಇದ್ದರೆ ಹೆಚ್ಚು. DK ಶಿವಕುಮಾರು ಜೈಲಿಗೆ ಹೋಯ್ತಾನೆ, ಸುಮ್ಮನೆ ಇರಬೇಕು ಅವನು. ಮೋದಿನೇ ಗ್ಯಾರಂಟಿ ಬರೋದು. ಅವ್ರು ಏನು ಮಾಡಿದ್ದಾರೆ? ನಾವು ಕಟ್ಟೋ ಟ್ಯಾಕ್ಸ್ ದುಡ್ಡಲ್ಲಿ ಎಲ್ಲರಿಗೂ ಹಂಚ್ತಾ ಇದ್ದಾನೆ. ಅದು ಸರಿಗೂ ಹಂಚ್ತಾ ಇದ್ದಾರಾ? ಏನೂ ಹಂಚ್ತಾ ಇಲ್ಲ. ನಿಜವಾಗ್ಲೂ ಬಡವರು ಕೊಡಲಿ, ಬೇಡ ಅಂತಲ್ಲ ಗ್ಯಾರಂಟಿ ಯೋಜನೆಗಳು. ಅದೇ ನೋಡಿ ಮೋದಿ ಅವ್ರು ಏನು ಮಾಡ್ತಾರೆ, ನಮ್ಮ ದೇಶನ ಎಲ್ಲಿಗೆ ತಂದಿದ್ದಾರೆ ಆರ್ಥಿಕ ಪರಿಸ್ಥಿತಿ ಎಲ್ಲ. 5ನೇ ಹೋಗಿದ್ದಾರೆ. ನೆಕ್ಸ್ಟ್ ಇನ್ನೊಂದು 24ಕ್ಕೆ ಬಂದಾಗ 3ನೇ ಪ್ಲೇಸಿಗೆ ಬರ್ತೀನಿ ಅಂತ ಅವ್ರದ್ದೇ ಅದೇ ಗ್ಯಾರಂಟಿ. ಇದು ಯಾವುದು ಇದು ಜುಜ್ವಿ ಗ್ಯಾರಂಟಿಗಳು? ಯಾರು ಕೇಳಿದವ್ರು ಯಾರು ಜನನ ಅವ್ರಿಗೆ ಗ್ಯಾರಂಟಿ ಕೊಡಿ ಅಂತ ಕೇಳಿದ್ರು? ಅವರು ಎಲ್ಲ ಹಾಳು ಮಾಡಿ ಇಟ್ಟಿದ್ದಾರೆ. ಎಣ್ಣೆ ರೇಟ್ ಬೇರೆ ಜಾಸ್ತಿ ಆಗ್ತಾ ಇದೆ ನಮ್ಗೆ ಸಾಯಂಕಾಲ. ನಮ್ಗೆ ಏನೂ ಕೊಡಲ್ವಲ್ಲ. ಥ್ಯಾಂಕ್ ಯು ಮೇಡಮ್. ಒನ್ ಸೆಕೆಂಡ್. ಇವಾಗ ಮೋದಿ ಅವ್ರ ಗೌರ್ಮೆಂಟ್ ಇಷ್ಟ ಆಯ್ತು ಅಂತ ನೀವೇ ಹೇಳಿದ್ದೀರಾ ಅಲ್ವಾ? ಸೊ ಯಾವ ವಿಚಾರ ಇಷ್ಟ ಆಯ್ತು ಮೋದಿ ಅವ್ರದ್ದು? ಎಲ್ಲ ಹಿಂದುತ್ವದಿಂದಾನೇ ಎಲ್ಲ ಇದು ಮಾಡ್ತಾ ಇದ್ದಾರೆ, ಚೆನ್ನಾಗೇ ಮಾಡ್ತಾ ಇದ್ದಾರೆ. ಇವಾಗ ಮೊದಲೆಲ್ಲ ಆ್ಯಪ್ ಎಲ್ಲ ಇದು ಫೋನ್ಪೇ ಎಲ್ಲ ಎಲ್ಲಿತ್ತು, UPI ಎಲ್ಲ ಎಲ್ಲರಿಗೂ ಅಕೌಂಟ್ಗಳು ಓಪನ್ ಮಾಡೋಂಗೆ ಮಾಡಿದ್ದಾರೆ. ಸುಲಭವಾಗಿ ಟ್ರಾನ್ಸ್ಫರ್ ಮಾಡೋಕೆ ಹಳ್ಳಿಯಿಂದ ಜನಕ್ಕೂ ಅವರು UPI ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲ ಅದು ಬೇಡ, ಅದು ಏನಾದ್ರು ಮಾಡ್ಕೊಳ್ಳಿ. ಅಲ್ಲ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಗ್ಯಾಸ್ ಸಿಲಿಂಡರ್ಸ್ ಎಲ್ಲ ಎಲ್ಲಿತ್ತು ಮೊದಲು, ಎಲ್ಲರಿಗೂ ಎಲ್ಲ ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ಳೋರ್ಗೆ ಗೊತ್ತು, ಎಲ್ಲರಿಗೂ ಅರ್ಥ ಮಾಡ್ಕೊಂಡಿದ್ದಾರೆ ಎಲ್ಲರೂ. ಸುಮ್ಮನೆ ಇವ್ರು ಬಿಲ್ಡಪ್ಗಳಿಗೆ ಅವ್ರ ಮೇಲೆ ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಸರ್, ರಾಮ ಮಂದಿರದ ಬಗ್ಗೆ, ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ಜನವರಿ 22ರಂದು ಪ್ರಾರಂಭವಾಗ್ತಾ ಇದೆ. ಅದರ ವಿಚಾರದ ಬಗ್ಗೆ ಮೋದಿ ಅವರಿಗೆ ಹಲವಾರು ಟೀಕೆಗಳಿದೆ. ಏನು ಅಂತಂದ್ರೆ ಚುನಾವಣೆ ಗಿಮಿಕ್ ಇದು. ಲೋಕಸಭಾ ಎಲೆಕ್ಷನ್ ಬರಬೇಕಾದ್ರೆ ಇವರು ಓಪನ್ ಮಾಡಬೇಕಾಗಿತ್ತ, ರಾಮ ಮಂದಿರ ಉದ್ಘಾಟನೆ ಮಾಡಬೇಕಾಗಿತ್ತ ಅಂತ. ಇದ್ರ ಬಗ್ಗೆ ಏನು ಮಾತಾಡೋದು ಇಷ್ಟಪಡ್ತೀರಾ? ಕೋರ್ಟಿಂದಾನೇ ಆರ್ಡರ್ ಆಗಿದೆ ಆಯಿತಾ. ಯಾವ ಪಕ್ಷದವರು ಏನೂ ಮಾಡಿಲ್ಲ. ಅಲ್ಲ ಇವಾಗ BJP ಅವ್ರ ಹೆಸರು ತೊಗೊಳ್ತಾ ಇದ್ದಾರೆ, ಅವ್ರು ಮಾಡಲೇಬೇಕಾಗಿದೆ. ಇವಾಗ ಅವ್ರು ಅದರಿಂದನೇ ಬಂದಿರೋದು, ಮೊದಲಿಂದನೂ ಅವ್ರು ಅದರಿಂದನೇ ಇವಾಗೇನು ಇವರು ಹೊಸದಾಗೇನು ಹೇಳೋದು ಅವಶ್ಯಕತೆ ಇಲ್ಲ ಆಯಿತಾ. ಅದು ಕೋರ್ಟಿಂದ ಆರ್ಡರ್ ಆಗಿದೆ ರಾಮ ಮಂದಿರ ಕಟ್ಟಿ ಅಂತಲೇ. ಅದರಿಂದ ಅವರು ಯಾರಾದ್ರೂ ಇನ್ವಿಟೇಷನ್ ಅವರು ರಾಮ ಮಂದಿರ ಅವರು ಇದು ಕೊಡ್ತಾ ಇದ್ದಾರೆ, ಟ್ರಸ್ಟ್ ಅವ್ರು ಕಳಿಸ್ತಾ ಇದ್ದಾರೆ ಎಲ್ಲರಿಗೂ, ಶ್ರೀರಾಮ್ ಟ್ರಸ್ಟಿಂದ. ಇವ್ರು ಕೊಟ್ಟರೆ ಕೊಡ್ಬೋದು, ಅವ್ರಿಗೂ ಯಾರಿಗೆ ಇಷ್ಟ ಇದೆಯೋ ಹೋಗ್ತಾರೆ, ಇಲ್ಲಾಂದರೆ ಇರ್ತಾರೆ ಆಯಿತಾ. ಜನಗಳ ಕನಸು ಅದು, ದೇಶದ ಜನಗಳ ಕನಸು ಮಾಡಿದ್ದಾರೆ ಅವರು. ಹಾಗೆ ರಾಹುಲ್ ಗಾಂಧಿ ಅವರಿಗೆ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಚಾನ್ಸ್ ಅನ್ನ ಕೊಟ್ಟು ನೋಡಬಾರ್ದು ಅಂತ ಯಾಕೆ ಅನಿಸ್ತಾ ಇಲ್ಲ? ಮೇಡಮ್, ರಾಹುಲ್ ಗಾಂಧಿಯೇ ಇನ್ನೂ ಅವನು ಒಬ್ಬ ಜಿಲ್ಲಾ ಪರಿಷತ್ ಮೆಂಬರು ಆಗಿಲ್ಲ, MLA ಕೂಡ ಆಗಿಲ್ಲ. ಅವ್ನಿಗೆ ಯಾಕೆ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಹೆಂಗೆ ಕೊಡ್ತಾರೆ? ಅವರೇ ಒಪ್ಪುತ್ತಾ ಇಲ್ಲ ಯಾರೂ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ವಯಸ್ಸಾಗಿದೆ ಇವಾಗ, ಅವ್ರಿಗೆ ಇನ್ನೂ ಜನ ಕೊಡಬೇಕಲ್ಲ ಅವ್ರಿಗೆ. ಅವ್ರು ಆಗಬಾರ್ದು ಅಂತೇನು ಹೇಳ್ತಾ ಇಲ್ಲ ಪಾಪ, ಅವರು ಸೀನಿಯರ್ ಅದರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಜನ ಕೊಡಬೇಕಲ್ಲ. ರಾಹುಲ್ ಗಾಂಧಿ ಅಂತೂ ಆಗೋಕ್ಕಾಗಲ್ಲ ಬಿಡಿ. ಅವ್ರು ಒಬ್ಬ ಯಾರು ಅವ್ನು MLA ಏನು ಇಲ್ಲ, ಅವ್ನಿಗೆ ಏನಂತ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಕೊಡ್ತಾರೆ ಜನಗಳು? ಸುಮ್ಮನೆ ಯಾತ್ರೆ ಮಾಡೋಕ್ಕೆ ಅವ್ರು ಅಷ್ಟೇ ಅವ್ರು ಲಾಯಕು, ಇನ್ನೇನಕ್ಕೂ ಇಲ್ಲ. ಸರ್, ಇನ್ನೊಂದು ಸ್ಟೇಟ್ ಗೌರ್ಮೆಂಟಿಗೆ ಬರೋದಾದ್ರೆ ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂತಹ ಅಷ್ಟು ಸೌಲಭ್ಯಗಳು ನಿಮಗೆ ಇಷ್ಟ ಆಗಿದೆಯಾ? ಅದು ನಮಗೆ ಗೊತ್ತಿಲ್ಲ ಮೇಡಮ್. ನಮ್ಗೆ ಯಾವುದು ಬೆನಿಫಿಟ್ ಬರ್ತಾ ಇಲ್ಲ. ನಾವು ಟ್ಯಾಕ್ಸ್ ಪೇಯರು, ಅವ್ರು ಕೊಡೋದು ನಮಗೇನು ಬೇಕಾಗಿಲ್ಲ ಆಯಿತಾ. ನಾವು ಟ್ಯಾಕ್ಸ್ ಪೇಯರ್, ನಮಗೇನು ಬರೋದು ಇಲ್ಲ. ಸುಮ್ಮನೆ ಅದ್ರ ಬಗ್ಗೆ ನಮಗೇನು ಅವಶ್ಯಕತೆ ಇಲ್ಲ ಗ್ಯಾರಂಟಿ. ಮುಂದಿನ ಪ್ರಧಾನಿ ಯಾರು ಆದರೂ ಕೂಡ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಪ್ರಧಾನಿ ಅವರಿಂದ? ಪ್ರಧಾನಮಂತ್ರಿ ಮೋದಿನೇ ಆಗೋದು ಎಕ್ಸ್ಪೆಕ್ಟೇಷನ್. ಅವ್ರು ಇನ್ನೂ ಚೆನ್ನಾಗಿ ಮಾಡ್ತಾರೆ ದೇಶನ, ಗ್ಯಾರಂಟಿ ಮಾಡೇ ಮಾಡ್ತಾರೆ. ಅವ್ರು ಹೇಳ್ದಂಗೆ ಮಾಡ್ತಾ ಇದ್ದಾರೆ, ಮಾಡ್ತಾರೆ.